ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂಥ 17 ಆರೋಪಿಗಳ ಪೈಕಿ ಈಗ ಕೇಶವ ಮೂರ್ತಿ ಎನ್ನುವ ಆರೋಪಿಗೆ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಈಗ ಕೇಶವ ಮೂರ್ತಿ ಪರ ವಕೀಲರಾಗಿರುವಂಥ ರಂಗನಾಥ್ ರೆಡ್ಡಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಗ್ತೀನಿ. ಯಾವ ಆಧಾರದಲ್ಲಿ ಇವತ್ತು ಜಾಮೀನು ಮಂಜೂರು ಮಾಡಿದೆ ಹೈಕೋರ್ಟು? ನೋಡಿ ಸರ್, ಈ ದೋಷಾರೋಪಣಾ ಪಟ್ಟಿಯಲ್ಲಿ ನಾವು ಗಮನಿಸೋದಾದರೆ ಇವರ ವಿರುದ್ಧ ಕಲಂ 302 ಹಾಗೂ ಕಲಂ 364 ಇವರು ಎಸಗಿರುವಂಥ ಕೃತ್ಯಗಳಿಗೆ ಆ ಒಂದು ಕಲಂಗಳು ಅಟ್ರಾಕ್ಟ್ ಆಗೋದಿಲ್ಲ. ಇದನ್ನು ನಾವು ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ನಾವು ಒಂದು ಗಮನಕ್ಕೆ ತಂದಿದ್ವಿ. ಮಾನ್ಯ ನ್ಯಾಯಾಧೀಶರು ಕೂಡ ಅದನ್ನು ಪರಿಗಣಿಸಿ ಇವ್ರದ್ದು ಜಾಮೀನಿಯ ಅಪರಾಧಗಳು ಅಡಿಯಲ್ಲಿ ಬರ್ತದೆ ಅಂತ ಹೇಳಿ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಕೋರ್ಟ್ನಲ್ಲಿ ಹೇಗೆಲ್ಲ ವಾದ ಪ್ರತಿವಾದಗಳಾಯಿತು ಈ ಜಾಮೀನಿನ ವಿಚಾರವಾಗಿ? ಹೈಕೋರ್ಟ್ವರೆಗೂ ಕೂಡ ಹೋಗುತ್ತೋ, ಸೆಷನ್ ಕೋರ್ಟಲ್ಲಿ ಸಿಗೋದಿಲ್ಲ ಅಂತ ಗೊತ್ತು, ಹೈಕೋರ್ಟ್ನಲ್ಲೂ ಕೂಡ ಜಾಮೀನು ಮಂಜೂರು ಆಗಿದೆ ಅಂತೇಳಿ ಯಾವ ರೀತಿಯಾಗಿತ್ತು ವಾದ ಪ್ರತಿವಾದಗಳು? ಯಾವ ಹಂತಕ್ಕೆ ಹೋಗಿತ್ತು ಅಂತ? ನೋಡಿ ಸರ್, ಈ ಒಂದು ಪ್ರಕರಣದಲ್ಲಿ ನಾನು ನಮ್ಮ ಅಭಿಯೋಜಕರಿಗೂ ಕೂಡ ನಾನು ಅಭಿನಂದಿಸ್ತೀನಿ. ಯಾಕೆಂದರೆ ಅವ್ರು ಏನಿದೆ ಭಾಳಷ್ಟು ಫೇರ್ ಆಗಿ ಅದನ್ನು ಅವರ ಒಂದು ವಾದವನ್ನು ಮಂಡಿಸಿದರು. ಇದು ಇವರ ವಿರುದ್ಧ ಜಾಮೀನಿಯ ಆರೋಪಗಳು ಕಂಡು ಬರ್ತಿದೆ ಅಂತ ಅವರು ಮಾನ್ಯ ನ್ಯಾಯಾಲಯಕ್ಕೆ ಅವರೇ ಕೂಡ ಅವರ ವಾದದಲ್ಲಿ ಹೇಳಿರ್ತಾರೆ. ಹಾಗಾಗಿ ನಾವು ಕೂಡ ಇದು ಜಾಮೀನಿಯ ಅಪರಾಧಗಳ ಅಡಿಯಲ್ಲಿ ಬರೋದ್ರಿಂದ ಇವರಿಗೆ ಜಾಮೀನನ್ನು ತಿರಸ್ಕರಿಸಲಿಕ್ಕೆ ಬರೋಲ್ಲ ಅಂತ ಹೇಳಿ ನಾವೇನು ವಾದವನ್ನು ಮಂಡಿಸಿದ್ವಿ. ಮೊನ್ನೆ ಉಚ್ಚ ನ್ಯಾಯಾಲಯ ಈ ಒಂದು ವಾದವನ್ನು ಮಂಡಿಸಿ ಈ ಒಂದು ವಾದವನ್ನು ಆಲಿಸಿ ಜಾಮೀನನ್ನು ಮಂಜೂರು ಮಾಡಿರ್ತದೆ. ಏನೆಲ್ಲ ಷರತ್ತುಗಳನ್ನು ವಿಧಿಸಿದೆ ಈಗ ಹೈಕೋರ್ಟ್? ಸರ್, ಷರತ್ತುಗಳು ಏನೇನಂತ ನಾನು ಆದೇಶದ ಪ್ರತಿ ಬಂದ ಕೂಡಲೇ ತಮಗೆ ತಿಳಿಸ್ತೀನಿ. ಆದರೆ ಅಭಿಯೋಜಕರು ಒಂದು ಷರತ್ತನ್ನು ವಿಧಿಸುವುದಕ್ಕೆ ನ್ಯಾಯಾಲಯಕ್ಕೆ ಮನವಿ ಮಾಡಿರ್ತಾರೆ. ಅದೇನಂತಂದರೆ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡಬಾರ್ದು ಅನ್ನೋದು ಒಂದು ಮುಖ್ಯ ಷರತ್ತಾಗಿರ್ತದೆ. ಹಾಗೂ ಒಂದು ಶ್ಯೂರಿಟಿ ಕೂಡ ಅದು ಸಹಜವಾಗಿ ಯಾವ ರೀತಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಂದು ಶ್ಯೂರಿಟಿಯನ್ನು ಕೊಡಲಿಕ್ಕೆ ಆದೇಶವನ್ನು ಮಾಡ್ತಾರೆ, ಅದು ಕೂಡ ಆಗ್ತದೆ. ಆದೇಶದ ಪ್ರತಿ ಬಂದ ನಂತರ ನಾನು ತಮಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು. ಈಗ ಆರೋಪಿ 15 ಮತ್ತು 17ರ ಏನು ಒಂದು ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ ಇಲ್ಲಿ ಗೌರವಾನ್ವಿತ 57ನೇ ಸೆಷನ್ಸ್ ನ್ಯಾಯಾಧೀಶರು, ಸತ್ರ ನ್ಯಾಯಾಧೀಶರು. ಇವರಿಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಏನೊಂದು ಆದೇಶ ಏನಿದೆ ಅದನ್ನು ಅವರ ಗಮನಕ್ಕೆ ತಂದು ಅದು ಕೂಡ ನಾವು ಒಂದು ಸಾಮ್ಯತೆ ಮೇಲೆ ನಾವು ಜಾಮೀನನ್ನು ಕೋರ್ತೀವಿ. ಎಷ್ಟು ವಿಶ್ವಾಸ ಇದೆ ಈಗ ಈ ಬರುವ ಆರೋಪಿ ನಂಬರ್ 15 ಮತ್ತು 17 ಜಾಮೀನು ಸಿಗುತ್ತೆ ಅನ್ನೋದು? 100% ಜಾಮೀನು ಸಿಗುತ್ತೆ. ಯಾಕೆಂದರೆ ಸಾಮ್ಯತೆ ಇರೋದ್ರಿಂದ ಹೈಕೋರ್ಟ್ನಲ್ಲಿ ಏನು ಕೇಶವಮೂರ್ತಿಗೆ ಜಾಮೀನು ಮಂಜೂರು ಮಾಡಿದ್ದಾರೆ, ಇಲ್ಲಿ 15 ಮತ್ತು 17ನೇ ಆರೋಪಿಗೆ ಪ್ಯಾರಿಟಿ ಅಂತಾರೆ, ಪ್ರಿನ್ಸಿಪಲ್ ಆಫ್ ಪ್ಯಾರಿಟಿ ಅಂತಾರೆ. ಈ ಗ್ರೌಂಡ್ ಆಫ್ ಪ್ಯಾರಿಟಿಯ ಆಧಾರದ ಮೇಲೆ ನಾವು ಇಲ್ಲೂ ಕೂಡ ಈಗ ಅವರ ಗೌರವಾನ್ವಿತ ಸತ್ರ ನ್ಯಾಯಾಧೀಶರ ಗಮನಕ್ಕೆ ಇದನ್ನು ತರೋರಿದ್ದೇವೆ. ಇದು ಆರೋಪಿ 16 ಕೇಶವಮೂರ್ತಿ ಪರ ವಕೀಲರಾಗಿರುವಂಥ ರಂಗನಾಥ್ ರೆಡ್ಡಿ ಅವರ ಮಾತು. ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಷರತ್ತು ಏನೆಲ್ಲ ವಿಧಿಸಿದ್ದಾರೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಯನ್ನು ನಮಗೆ ಕೈಗೆ ಸಿಕ್ಕಿದ ಬಳಿಕ ಗೊತ್ತಾಗುತ್ತೆ. ಆದರೆ ಸಾಕ್ಷಿಗಳನ್ನು ನಾಶಪಡಿಸಬಾರ್ದು ಅನ್ನುವ ಷರತ್ತನ್ನು ವಿಧಿಸಲಾಗಿದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂಥ 17 ಆರೋಪಿಗಳ ಪೈಕಿ ಈಗ ಕೇಶವ ಮೂರ್ತಿ ಎನ್ನುವ ಆರೋಪಿಗೆ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಈಗ ಕೇಶವ ಮೂರ್ತಿ ಪರ ವಕೀಲರಾಗಿರುವಂಥ ರಂಗನಾಥ್ ರೆಡ್ಡಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಗ್ತೀನಿ. ಯಾವ ಆಧಾರದಲ್ಲಿ ಇವತ್ತು ಜಾಮೀನು ಮಂಜೂರು ಮಾಡಿದೆ ಹೈಕೋರ್ಟು? ನೋಡಿ ಸರ್, ಈ ದೋಷಾರೋಪಣಾ ಪಟ್ಟಿಯಲ್ಲಿ ನಾವು ಗಮನಿಸೋದಾದರೆ ಇವರ ವಿರುದ್ಧ ಕಲಂ 302 ಹಾಗೂ ಕಲಂ 364 ಇವರು ಎಸಗಿರುವಂಥ ಕೃತ್ಯಗಳಿಗೆ ಆ ಒಂದು ಕಲಂಗಳು ಅಟ್ರಾಕ್ಟ್ ಆಗೋದಿಲ್ಲ. ಇದನ್ನು ನಾವು ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ನಾವು ಒಂದು ಗಮನಕ್ಕೆ ತಂದಿದ್ವಿ. ಮಾನ್ಯ ನ್ಯಾಯಾಧೀಶರು ಕೂಡ ಅದನ್ನು ಪರಿಗಣಿಸಿ ಇವ್ರದ್ದು ಜಾಮೀನಿಯ ಅಪರಾಧಗಳು ಅಡಿಯಲ್ಲಿ ಬರ್ತದೆ ಅಂತ ಹೇಳಿ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಕೋರ್ಟ್ನಲ್ಲಿ ಹೇಗೆಲ್ಲ ವಾದ ಪ್ರತಿವಾದಗಳಾಯಿತು ಈ ಜಾಮೀನಿನ ವಿಚಾರವಾಗಿ? ಹೈಕೋರ್ಟ್ವರೆಗೂ ಕೂಡ ಹೋಗುತ್ತೋ, ಸೆಷನ್ ಕೋರ್ಟಲ್ಲಿ ಸಿಗೋದಿಲ್ಲ ಅಂತ ಗೊತ್ತು, ಹೈಕೋರ್ಟ್ನಲ್ಲೂ ಕೂಡ ಜಾಮೀನು ಮಂಜೂರು ಆಗಿದೆ ಅಂತೇಳಿ ಯಾವ ರೀತಿಯಾಗಿತ್ತು ವಾದ ಪ್ರತಿವಾದಗಳು? ಯಾವ ಹಂತಕ್ಕೆ ಹೋಗಿತ್ತು ಅಂತ? ನೋಡಿ ಸರ್, ಈ ಒಂದು ಪ್ರಕರಣದಲ್ಲಿ ನಾನು ನಮ್ಮ ಅಭಿಯೋಜಕರಿಗೂ ಕೂಡ ನಾನು ಅಭಿನಂದಿಸ್ತೀನಿ. ಯಾಕೆಂದರೆ ಅವ್ರು ಏನಿದೆ ಭಾಳಷ್ಟು ಫೇರ್ ಆಗಿ ಅದನ್ನು ಅವರ ಒಂದು ವಾದವನ್ನು ಮಂಡಿಸಿದರು. ಇದು ಇವರ ವಿರುದ್ಧ ಜಾಮೀನಿಯ ಆರೋಪಗಳು ಕಂಡು ಬರ್ತಿದೆ ಅಂತ ಅವರು ಮಾನ್ಯ ನ್ಯಾಯಾಲಯಕ್ಕೆ ಅವರೇ ಕೂಡ ಅವರ ವಾದದಲ್ಲಿ ಹೇಳಿರ್ತಾರೆ. ಹಾಗಾಗಿ ನಾವು ಕೂಡ ಇದು ಜಾಮೀನಿಯ ಅಪರಾಧಗಳ ಅಡಿಯಲ್ಲಿ ಬರೋದ್ರಿಂದ
ಇವರಿಗೆ ಜಾಮೀನನ್ನು ತಿರಸ್ಕರಿಸಲಿಕ್ಕೆ ಬರೋಲ್ಲ ಅಂತ ಹೇಳಿ ನಾವೇನು ವಾದವನ್ನು ಮಂಡಿಸಿದ್ವಿ. ಮೊನ್ನೆ ಉಚ್ಚ ನ್ಯಾಯಾಲಯ ಈ ಒಂದು ವಾದವನ್ನು ಮಂಡಿಸಿ ಈ ಒಂದು ವಾದವನ್ನು ಆಲಿಸಿ ಜಾಮೀನನ್ನು ಮಂಜೂರು ಮಾಡಿರ್ತದೆ. ಏನೆಲ್ಲ ಷರತ್ತುಗಳನ್ನ ವಿಧಿಸಿದೆ ಈಗ ಹೈಕೋರ್ಟ್? ಸರ್, ಷರತ್ತುಗಳು ಏನೇನಂತ ನಾನು ಆದೇಶದ ಪ್ರತಿ ಬಂದ ಕೂಡಲೇ ತಮಗೆ ತಿಳಿಸ್ತೀನಿ. ಆದರೆ ಅಭಿಯೋಜಕರು ಒಂದು ಷರತ್ತನ್ನು ವಿಧಿಸುವುದಕ್ಕೆ ನ್ಯಾಯಾಲಯಕ್ಕೆ ಮನವಿ ಮಾಡಿರ್ತಾರೆ. ಅದೇನಂತಂದರೆ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡಬಾರ್ದು ಅನ್ನೋದು ಒಂದು ಮುಖ್ಯ ಷರತ್ತಾಗಿರ್ತದೆ. ಹಾಗೂ ಒಂದು ಶ್ಯೂರಿಟಿ ಕೂಡ ಅದು ಸಹಜವಾಗಿ ಯಾವ ರೀತಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಂದು ಶ್ಯೂರಿಟಿಯನ್ನು ಕೊಡಲಿಕ್ಕೆ ಆದೇಶವನ್ನು ಮಾಡ್ತಾರೆ, ಅದು ಕೂಡ ಆಗ್ತದೆ. ಆದೇಶದ ಪ್ರತಿ ಬಂದ ನಂತರ ನಾನು ತಮಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು. ಈಗ ಆರೋಪಿ 15 ಮತ್ತು 17ರ ಏನು ಒಂದು ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ ಇಲ್ಲಿ ಗೌರವಾನ್ವಿತ 57ನೇ ಸೆಷನ್ಸ್ ನ್ಯಾಯಾಧೀಶರು, ಸತ್ರ ನ್ಯಾಯಾಧೀಶರು. ಇವರಿಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಒಂದು ಆದೇಶ ಏನಿದೆ ಅದನ್ನು ಅವರ ಗಮನಕ್ಕೆ ತಂದು ಅದು ಕೂಡ ನಾವು ಒಂದು ಸಾಮ್ಯತೆ ಮೇಲೆ ನಾವು ಜಾಮೀನನ್ನು ಕೋರ್ತೀವಿ. ಎಷ್ಟು ವಿಶ್ವಾಸ ಇದೆ ಈಗ ಈ ಬರುವ ಆರೋಪಿ ನಂಬರ್ 15 ಮತ್ತು 17 ಜಾಮೀನು ಸಿಗುತ್ತೆ ಅನ್ನೋದು? 100% ಜಾಮೀನು ಸಿಗುತ್ತೆ. ಯಾಕೆಂದರೆ ಸಾಮ್ಯತೆ ಇರೋದ್ರಿಂದ ಹೈಕೋರ್ಟ್ನಲ್ಲಿ ಏನು ಕೇಶವಮೂರ್ತಿಗೆ ಜಾಮೀನು ಮಂಜೂರು ಮಾಡಿದ್ದಾರೆ, ಇಲ್ಲಿ 15 ಮತ್ತು 17ನೇ ಆರೋಪಿಗೆ ಪ್ಯಾರಿಟಿ ಅಂತಾರೆ, ಪ್ರಿನ್ಸಿಪಲ್ ಆಫ್ ಪ್ಯಾರಿಟಿ ಅಂತಾರೆ. ಈ ಗ್ರೌಂಡ್ ಆಫ್ ಪ್ಯಾರಿಟಿಯ ಆಧಾರದ ಮೇಲೆ ನಾವು ಇಲ್ಲೂ ಕೂಡ ಈಗ ಅವರ ಗೌರವಾನ್ವಿತ ಸತ್ರ ನ್ಯಾಯಾಧೀಶರ ಗಮನಕ್ಕೆ ಇದನ್ನು ತರೋರಿದ್ದೇವೆ. ಇದು ಆರೋಪಿ 16 ಕೇಶವಮೂರ್ತಿ ಪರ ವಕೀಲರಾಗಿರುವಂಥ ರಂಗನಾಥ್ ರೆಡ್ಡಿ ಅವರ ಮಾತು. ಷರತ್ತುಬದ್ಧ ಜಾಮೀನು ಸಿಕ್ಕಿದೆ, ಷರತ್ತು ಏನೆಲ್ಲ ವಿಧಿಸಿದ್ದಾರೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಯನ್ನ ನಮಗೆ ಕೈಗೆ ಸಿಕ್ಕಿದ ಬಳಿಕ ಗೊತ್ತಾಗುತ್ತೆ. ಆದರೆ ಸಾಕ್ಷಿಗಳನ್ನು ನಾಶಪಡಿಸಬಾರ್ದು ಅನ್ನುವ ಷರತ್ತನ್ನು ವಿಧಿಸಲಾಗಿದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂಥ 17 ಆರೋಪಿಗಳ ಪೈಕಿ ಈಗ ಕೇಶವಮೂರ್ತಿ ಅನ್ನುವ ಆರೋಪಿಗೆ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ, ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಈಗ ಕೇಶವಮೂರ್ತಿ ಪರ ವಕೀಲರಾಗಿರುವಂಥ ರಂಗನಾಥ್ ರೆಡ್ಡಿ ಅವರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಗ್ತೀನಿ. ಯಾವ ಆಧಾರದಲ್ಲಿ ಇವತ್ತು ಜಾಮೀನು ಮಂಜೂರು ಮಾಡಿದೆ ಹೈಕೋರ್ಟು? ನೋಡಿ ಸರ್, ಈ ದೋಷಾರೋಪಣಾ ಪಟ್ಟಿಯಲ್ಲಿ ನಾವು ಗಮನಿಸೋದಾದರೆ ಇವರ ವಿರುದ್ಧ ಕಲಂ 302 ಹಾಗೂ ಕಲಂ 364 ಇವರು ಎಸಗಿರುವಂಥ ಕೃತ್ಯಗಳಿಗೆ ಆ ಒಂದು ಕಲಂಗಳು ಅಟ್ರಾಕ್ಟ್ ಆಗೋದಿಲ್ಲ. ಇದನ್ನು ನಾವು ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ನಾವು ಒಂದು ಗಮನಕ್ಕೆ ತಂದಿದ್ವಿ. ಮಾನ್ಯ ನ್ಯಾಯಾಧೀಶರು ಕೂಡ ಅದನ್ನು ಪರಿಗಣಿಸಿ ಇವ್ರದ್ದು ಜಾಮೀನಿಯ ಅಪರಾಧಗಳು ಅಡಿಯಲ್ಲಿ ಬರ್ತದೆ ಅಂತ ಹೇಳಿ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಕೋರ್ಟ್ನಲ್ಲಿ ಹೇಗೆಲ್ಲ ವಾದ ಪ್ರತಿವಾದಗಳಾಯಿತು ಈ ಜಾಮೀನಿನ ವಿಚಾರವಾಗಿ? ಹೈಕೋರ್ಟ್ವರೆಗೂ ಕೂಡ ಹೋಗುತ್ತೋ, ಸೆಷನ್ ಕೋರ್ಟಲ್ಲಿ ಸಿಗೋದಿಲ್ಲ ಅಂತ ಗೊತ್ತು, ಹೈಕೋರ್ಟ್ನಲ್ಲೂ ಕೂಡ ಜಾಮೀನು ಮಂಜೂರು ಆಗಿದೆ ಅಂತೇಳಿ. ಯಾವ ರೀತಿಯಾಗಿತ್ತು ವಾದ ಪ್ರತಿವಾದಗಳು, ಯಾವ ಹಂತಕ್ಕೆ ಹೋಗಿತ್ತು ಅಂತ? ನೋಡಿ ಸರ್, ಈ ಒಂದು ಪ್ರಕರಣದಲ್ಲಿ ನಾನು ನಮ್ಮ ಅಭಿಯೋಜಕರಿಗೂ ಕೂಡ ನಾನು ಅಭಿನಂದಿಸ್ತೀನಿ. ಯಾಕೆಂದರೆ ಅವ್ರು ಏನಿದೆ ಭಾಳಷ್ಟು ಫೇರ್ ಆಗಿ ಅದನ್ನು ಅವರ ಒಂದು ವಾದವನ್ನು ಮಂಡಿಸಿದರು. ಇದು ಇವರ ವಿರುದ್ಧ ಜಾಮೀನಿಯ ಆರೋಪಗಳು ಕಂಡು ಬರ್ತಿದೆ ಅಂತ ಅವರು ಮಾನ್ಯ ನ್ಯಾಯಾಲಯಕ್ಕೆ ಅವರೇ ಕೂಡ ಅವರ ವಾದದಲ್ಲಿ ಹೇಳಿರ್ತಾರೆ. ಹಾಗಾಗಿ ನಾವು ಕೂಡ ಇದು ಜಾಮೀನಿಯ ಅಪರಾಧಗಳ ಅಡಿಯಲ್ಲಿ ಬರೋದ್ರಿಂದ ಇವರಿಗೆ ಜಾಮೀನನ್ನು ತಿರಸ್ಕರಿಸಲಿಕ್ಕೆ ಬರೋಲ್ಲ ಅಂತ ಹೇಳಿ ನಾವೇನು ವಾದವನ್ನು ಮಂಡಿಸಿದ್ವಿ. ಮೊನ್ನೆ ಉಚ್ಚ ನ್ಯಾಯಾಲಯ ಈ ಒಂದು ವಾದವನ್ನು ಮಂಡಿಸಿ ಈ ಒಂದು ವಾದವನ್ನು ಆಲಿಸಿ ಜಾಮೀನನ್ನು ಮಂಜೂರು ಮಾಡಿರ್ತದೆ. ಏನೆಲ್ಲ ಷರತ್ತುಗಳನ್ನು ವಿಧಿಸಿದೆ ಈಗ ಹೈಕೋರ್ಟ್? ಸರ್, ಷರತ್ತುಗಳು ಏನೇನಂತ ನಾನು ಆದೇಶದ ಪ್ರತಿ ಬಂದ ಕೂಡಲೇ ತಮಗೆ ತಿಳಿಸ್ತೀನಿ. ಆದರೆ ಅಭಿಯೋಜಕರು ಒಂದು ಷರತ್ತನ್ನು ವಿಧಿಸುವುದಕ್ಕೆ ನ್ಯಾಯಾಲಯಕ್ಕೆ ಮನವಿ ಮಾಡಿರ್ತಾರೆ. ಅದೇನಂತಂದರೆ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡಬಾರ್ದು ಅನ್ನೋದು ಒಂದು ಮುಖ್ಯ ಷರತ್ತಾಗಿರ್ತದೆ. ಹಾಗೂ ಒಂದು ಶ್ಯೂರಿಟಿ ಕೂಡ ಅದು ಸಹಜವಾಗಿ ಯಾವ ರೀತಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಂದು ಶ್ಯೂರಿಟಿಯನ್ನು ಕೊಡಲಿಕ್ಕೆ ಆದೇಶವನ್ನು ಮಾಡ್ತಾರೆ, ಅದು ಕೂಡ ಆಗ್ತದೆ. ಆದೇಶದ ಪ್ರತಿ ಬಂದ ನಂತರ ನಾನು ತಮಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು. ಈಗ ಆರೋಪಿ 15 ಮತ್ತು 17ರ ಏನು ಒಂದು ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ ಇಲ್ಲಿ ಗೌರವಾನ್ವಿತ 57ನೇ ಸೆಷನ್ಸ್ ನ್ಯಾಯಾಧೀಶರು, ಸತ್ರ ನ್ಯಾಯಾಧೀಶರು. ಇವರಿಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಒಂದು ಆದೇಶ ಏನಿದೆ ಅದನ್ನು ಅವರ ಗಮನಕ್ಕೆ ತಂದು ಅದು ಕೂಡ ನಾವು ಒಂದು ಸಾಮ್ಯತೆ ಮೇಲೆ ನಾವು ಜಾಮೀನನ್ನು ಕೋರ್ತೀವಿ. ಎಷ್ಟು ವಿಶ್ವಾಸ ಇದೆ ಈಗ ಈ ಬರುವ ಆರೋಪಿ ನಂಬರ್ 15 ಮತ್ತು 17 ಜಾಮೀನು ಸಿಗುತ್ತೆ ಅನ್ನೋದು? 100% ಜಾಮೀನು ಸಿಗುತ್ತೆ. ಯಾಕೆಂದರೆ ಸಾಮ್ಯತೆ ಇರೋದ್ರಿಂದ ಹೈಕೋರ್ಟ್ನಲ್ಲಿ ಏನು ಕೇಶವಮೂರ್ತಿಗೆ ಜಾಮೀನು ಮಂಜೂರು ಮಾಡಿದ್ದಾರೆ, ಇಲ್ಲಿ 15 ಮತ್ತು 17ನೇ ಆರೋಪಿಗೆ ಪ್ಯಾರಿಟಿ ಅಂತಾರೆ, ಪ್ರಿನ್ಸಿಪಲ್ ಆಫ್ ಪ್ಯಾರಿಟಿ ಅಂತಾರೆ. ಈ ಗ್ರೌಂಡ್ ಆಫ್ ಪ್ಯಾರಿಟಿಯ ಆಧಾರದ ಮೇಲೆ ನಾವು ಇಲ್ಲೂ ಕೂಡ ಈಗ ಅವರ ಗೌರವಾನ್ವಿತ
ಸತ್ರ ನ್ಯಾಯಾಧೀಶರ ಗಮನಕ್ಕೆ ಇದನ್ನು ತರೋರಿದ್ದೇವೆ. ಇದು ಆರೋಪಿ 16 ಕೇಶವಮೂರ್ತಿ ಪರ ವಕೀಲರಾಗಿರುವಂಥ ರಂಗನಾಥ್ ರೆಡ್ಡಿ ಅವರ ಮಾತು. ಷರತ್ತುಬದ್ಧ ಜಾಮೀನು ಸಿಕ್ಕಿದೆ, ಷರತ್ತು ಏನೆಲ್ಲ ವಿಧಿಸಿದ್ದಾರೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಯನ್ನ ನಮಗೆ ಕೈಗೆ ಸಿಕ್ಕಿದ ಬಳಿಕ ಗೊತ್ತಾಗುತ್ತೆ. ಆದರೆ ಸಾಕ್ಷಿಗಳನ್ನು ನಾಶಪಡಿಸಬಾರ್ದು ಅನ್ನುವ ಷರತ್ತನ್ನು ವಿಧಿಸಲಾಗಿದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.